ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ. ಕೆಲವು ದಿನಗಳು ಸಾಮಾನ್ಯ ದಿನಗಳಾಗಿರೋದಿಲ್ಲ. ಆ ದಿನಗಳಲ್ಲಿ ದೇವರ ಕೃಪೆ ಭೂಮಿಗೆ ಹೆಚ್ಚು ಹತ್ತಿರವಾಗಿರುತ್ತೆ. ಅಂತಹ ದೈವಿಕ ದಿನಗಳಲ್ಲಿ ಒಂದು ಅಪರ ಏಕಾದಶಿ. ಈ ದಿನ ಮಾಡಿದ ಒಂದು ಪ್ರಾರ್ಥನೆ, ಒಂದು ಉಪವಾಸ, ಒಂದು ವಿಷ್ಣು ನಾಮಸ್ಮರಣೆ ಜೀವನದ ಅನೇಕ ಕಣ್ಣಿಗೆ ಕಾಣದೇ ಇರುವ ಅಡ್ಡಿ ಆತಂಕಗಳನ್ನು ದೂರ ಮಾಡುತ್ತೆ. ಹಾಗೆ ಕೃಷ್ಣ ಪಕ್ಷದಲ್ಲೇ ಆಗಿರ್ಬೋದು, ಶುಕ್ಲ ಪಕ್ಷದಲ್ಲೇ ಆಗಿರ್ಬೋದು, ತಿಂಗಳಿಗೆ 2 ಏಕಾದಶಿಗಳು ಬರ್ತವೆ. ಆ ಏಕಾದಶಿಗಳ ಆಚರಣೆ ಸ್ನೇಹಿತರೆ ಕೇವಲ ಒಂದು ಉಪವಾಸದ ದಿನ ಅಲ್ಲ, ಮನಸ್ಸನ್ನು ಶುದ್ಧಿಗೊಳಿಸಿಕೊಳ್ಳುವ ಒಂದು ದಿನ ಆಗಿರುತ್ತೆ. ಆತ್ಮಕ್ಕೆ ಬೆಳಕು ತುಂಬುವ ದಿನ, ಮಾಡಿದ ತಪ್ಪುಗಳ ಭಾರದಿಂದ ಹೊರಬರುವ ಅವಕಾಶ, ಹಾಗೆ ನೀವು ನಂಬಿದ ಭಗವಂತನ ಕೃಪೆಗೆ ಹತ್ತಿರವಾಗುವ ಪವಿತ್ರ ಸಮಯ ಕೂಡ ಆಗಿರುತ್ತೆ. ಹಾಗಾದರೆ ನಾನು ಯಾವುದರ ಬಗ್ಗೆ ಮಾತನಾಡ್ತಾ ಇದ್ದೀನಿ ಅಂತೇಳಿ ನಿಮಗೆ ಗೊತ್ತಾಯ್ತಲ್ಲ. ಅಂದರೆ ನಾಳೆ ಬರ್ತಾ ಇರುವ ಅಪರ ಏಕಾದಶಿಯ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. 2026 ಮೇ ತಿಂಗಳ 13ನೆಯ ತಾರೀಕು ಕೃಷ್ಣ ಪಕ್ಷದಲ್ಲಿ, ಅಂದರೆ ಜ್ಯೇಷ್ಠ ಮಾಸದ ಕೃಷ್ಣ ಪಕ್ಷದಲ್ಲಿ ಈ ಅಪರ ಏಕಾದಶಿ ಬರ್ತಾ ಇದೆ. ಅಂದರೆ 2026 ಮೇ ತಿಂಗಳ 13ನೆಯ ತಾರೀಕು ಬುಧವಾರದ ದಿನ ಅಪರ ಏಕಾದಶಿ ಇದೆ. ಈ ಏಕಾದಶಿಯ ತಿಥಿಯ ಆರಂಭ ಮಂಗಳವಾರ, ಅಂದರೆ ಮೇ ತಿಂಗಳ 12ನೆಯ ತಾರೀಕು ಮಂಗಳವಾರ 2:52 ಏಕಾದಶಿಯ ತಿಥಿಯ ಪ್ರಾರಂಭವಾಗುತ್ತೆ. ಇದರ ಸಮಾಪ್ತಿ ಬುಧವಾರ, ಅಂದರೆ ಮೇ ತಿಂಗಳ 13ನೆಯ ತಾರೀಕು ಬುಧವಾರ ಮಧ್ಯಾಹ್ನ 1:29 ಇದು ಅಂತ್ಯಗೊಳ್ಳುತ್ತೆ ಏಕಾದಶಿ ತಿಥಿ. ಆದರೆ ಸೂರ್ಯೋದಯದ ಲೆಕ್ಕಾಚಾರಕ್ಕೆ ನಾವು ಉದಯ ತಿಥಿಯ ಅನುಸಾರವಾಗಿ ನಾವು ಏಕಾದಶಿ ಆಚರಣೆಯನ್ನು ಮಾಡಬೇಕು. ಹಾಗಾಗಿ ಬುಧವಾರದ ದಿನ ಏಕಾದಶಿಯ ಆಚರಣೆ ಮಾಡಬೇಕಾಗತ್ತೆ. ಪಾರಾಯಣ ಸಮಯವನ್ನು ಕೂಡ ತಿಳಿಸ್ತೀನಿ. ಪಾರಾಯಣ ಸಮಯ ಗುರುವಾರ ಮೇ ತಿಂಗಳ 14ನೇ ತಾರೀಕು ಗುರುವಾರ ಬೆಳಗ್ಗೆ 5 ಗಂಟೆಯಿಂದ ನೀವು 5:30 10:05 ಪಾರಾಯಣ ಸಮಯ ಇರುತ್ತೆ. ಈ ಸಮಯದಲ್ಲಿ ಭಗವಂತನ ಆರಾಧನೆ, ಪೂಜೆ, ನೈವೇದ್ಯ, ಹಾಗೆ ಉಪವಾಸ ಕೈ ಬಿಡುವುದು. ಹಾಗೆ ಅಂದರೆ ಉಪವಾಸ ನೀವು ಮಾಡಿರ್ತೀರಲ್ಲ, ಪೂಜೆ ಎಲ್ಲ ಮುಗಿಸ್ಕೊಂಡು ಒಂದು ನೈವೇದ್ಯವನ್ನು ಸ್ವೀಕಾರ ಮಾಡೋದು, ಹಾಗೆ ದಾನ ಧರ್ಮದ ಸೇವೆಯನ್ನು ಮಾಡೋದು. ಇಷ್ಟು ಪ್ರಕಾರದ ಒಂದು ವಿಶಿಷ್ಟತೆ ಇರುತ್ತೆ ಏಕಾದಶಿ. ಪ್ರತಿ ಏಕಾದಶಿಯಲ್ಲೂ ಈ ಆಚರಣೆ ಮಾಡಬೇಕು. ಏಕಾದಶಿ ಆಚರಣೆ ಹೇಗಿರುತ್ತೆ ಅಂತೇಳಿ ನಾನು ತಿಳಿಸಿದ್ದೀನಿ ಸರಳವಾಗಿ. ದಿನನಿತ್ಯ ಹೇಗೆ ನೀವು ಸ್ನಾನ ಪೂಜೆ ಎಲ್ಲ ಮುಗಿಸ್ಕೊಳ್ತೀರೋ ಅದೇ ರೀತಿ ಮುಗಿಸ್ಕೊಳ್ಳಿ. ನಾರಾಯಣನನ್ನು ಮಹಾಲಕ್ಷ್ಮಿ ಸಮೇತ ಸ್ಮರಣೆ ಮಾಡಿಕೊಂಡು ಅವರಿಗೆ ಏನಾದರೂ ಒಂದು ನೈವೇದ್ಯ ಮಾಡುವುದರ ಮೂಲಕ ತುಳಸಿಯನ್ನು ಅವರ ಪಾದಗಳಲ್ಲಿ ಇಟ್ಟು 2 ತುಪ್ಪದ ದೀಪಗಳನ್ನು ಬೆಳಗಿಸುವ ಮೂಲಕ ಸಮರ್ಪಣೆಯಾಗ್ರಿ. ನಿಮ್ಮ ಕಷ್ಟ ಕಾರ್ಪಣ್ಯಗಳೆಲ್ಲವೂ ಕಳೀತಾ ಬರ್ತವೆ. ತುಳಸಿಯನ್ನು ಇವತ್ತು ಕೊಯ್ಯಬಾರ್ದು, ಮುಂಚೆನೇ ಕೊಯ್ತು ಇಟ್ಕೊಳ್ಬೇಕಾಗತ್ತೆ. ಈ ದಿನ ತುಳಸಿ ಬೇಕೇ ಬೇಕು ಅಂದರೆ ತುಳಸಿಯ ಗಿಡದ ಕೆಳಗಡೆ 1-2 ಎಲೆಗಳು ಉದುರಿದೆ ತಗೊಳ್ಬೋದು, ಇಲ್ಲ ಪೇಟೆಯಿಂದ ಕೊಂಡ್ಕೊಳ್ಬೋದು. ತುಳಸಿ ದೇವಿ ಕೂಡ ಇವತ್ತಿನ ದಿನ ಏಕಾದಶಿ ಆಚರಣೆ ಮಾಡೋದ್ರಿಂದ ತುಳಸಿಯನ್ನು ಯಾವುದೇ ಕಾರಣಕ್ಕೂ ಕೊಯ್ಯಬಾರ್ದು. ಹಾಗೆ ತುಳಸಿಯ ಮುಂದೆ ನೀವು 2 ತುಪ್ಪದ ದೀಪ, ಕೊಬ್ಬರೆಣ್ಣೆ ದೀಪವನ್ನು ಬೆಳಗಿಸಿದ್ರೆ ಅತ್ಯಂತ ಶ್ರೇಷ್ಠ ಫಲ ಕೂಡ ನಿಮಗೆ ಸಿಗುತ್ತೆ. ನಿಮ್ಮ ಮನೆಗೆ ಒಂದು ವಾಸ್ತವವಾದ ಒಂದು ರಕ್ಷಣೆ ಸಿಗುತ್ತೆ. ನಿಮಗೂ ಕೂಡ ಸಾತ್ವಿಕ ಆಲೋಚನೆಗಳು ಹೆಚ್ಚಾಗ್ತವೆ ಮನಸ್ಸಲ್ಲಿ, ಹಾಗೆ ನಿಮ್ಮ ಕುಟುಂಬದಲ್ಲಿ. ಯಾವುದೇ ಒಂದು ಭಗವಂತನಿಗೆ ಶರಣಾಗಿ ನೀವು ಭಕ್ತಿಯಿಂದ ಒಂದು ವ್ರತದ ಆಚರಣೆಯನ್ನು ಮಾಡ್ತೀರಾ ಅಂದರೆ ಖಂಡಿತ ನಿಮ್ಮ ಮನೆಯಲ್ಲಿರುವ, ನಿಮ್ಮ ಮನದಲ್ಲಿರುವ ನಕಾರಾತ್ಮಕ ಶಕ್ತಿ ಕಡಿಮೆ ಆಗುತ್ತೆ, ಆತ್ಮವಿಶ್ವಾಸ ಹೆಚ್ಚಾಗುತ್ತೆ, ದೈವಿಕ ರಕ್ಷಣೆ ನಿಮಗೆ ಸಿಗುತ್ತೆ. ಹಾಗೆ ಈ ಒಂದು ಏಕಾದಶಿಯ ಫಲ ಯಜ್ಞಗಳ ಪುಣ್ಯಕ್ಕೆ ಸಮಾನವಾಗಿದೆ, ತೀರ್ಥಯಾತ್ರೆಗಳ ಫಲಕ್ಕೆ ಸಮಾನವಾಗಿದೆ, ದಾನ ಧರ್ಮದ ಫಲಕ್ಕೆ ಸಮಾನವಾಗಿದೆ. ಕೈಲಾದ ಮಟ್ಟಿಗೆ ಇವತ್ತಿನ ದಿನ ಈ ಏಕಾದಶಿಯ ವ್ರತದ ಆಚರಣೆಯನ್ನು ಸರಳ ಪೂಜೆಯೊಂದಿಗೆ, ಭಕ್ತಿಯ ಭಾವದೊಂದಿಗೆ, ಶ್ರದ್ಧೆಯೊಂದಿಗೆ, ಭಗವಂತನಿಗೆ ಸಮರ್ಪಣೆಯಾಗುವ ಮನೋಭಾವದೊಂದಿಗೆ ಮಾಡಿ ಒಂದು ಲೋಟ ಶುದ್ಧವಾದ ನೀರನ್ನು ಇಟ್ಟು ಅದಕ್ಕೆ ಒಂದು ತುಳಸಿ ದಳವನ್ನು ಹಾಕಿ ಅದನ್ನು ಕೂಡ ಭಗವಂತನಿಗೆ ಸಮರ್ಪಣೆ ಮಾಡಿದರೆ ಅದನ್ನು ಕೂಡ ಅವರು ಸ್ವೀಕರಿಸ್ತಾರೆ. ಯಾಕಂದರೆ ಮಹಾವಿಷ್ಣುವು ಭಗವದ್ಗೀತೆಯಲ್ಲಿ ಹೇಳಿದರೆ, ಇಲ್ಲಿ ಒಂದು ಎಲೆಯೂ ನಾನೇ, ನೀರು ನಾನೇ, ಈ ಪ್ರಕೃತಿಯೇ ನಾನು ಅಂತ ಹೇಳಿದಾರಲ್ವ. ಹಾಗಾಗಿ ನೀವು ಅದನ್ನು ಕೂಡ ಅರ್ಪಣೆ ಮಾಡ್ಬೋದು. ಎಲ್ಲವೂ ಭಗವಂತ ಕೊಟ್ಟದ್ದೇ. ಭಗವಂತ ಕೊಟ್ಟದ್ದನ್ನು ಭಗವಂತನಿಗೆ ನಾವು ಸಮರ್ಪಣೆ ಮಾಡಬೇಕು. ಅದು ಒಂದು ಶರಣಾಗತಿಯ ಭಾವದಿಂದ ಖಂಡಿತ ಅವನ ರಕ್ಷಣೆ ನಿಮಗೆ ಪ್ರತಿ ಕ್ಷಣದಲ್ಲೂ ಸಿಗುತ್ತೆ. ಹಾಗಾಗಿ ಕೆಲವೊಂದು ಸಾರಿ ಏಕಾದಶಿ ಆಚರಣೆ ಆಗಿರ್ಬೋದು, ಸಂಕಷ್ಟಹರ ಚತುರ್ಥಿ ಆಗಿರ್ಬೋದು, ಹಾಗೆ ಸೃಷ್ಟಿ ಪೂಜೆಗಳಾಗಿರ್ಬೋದು, ಈ ರೀತಿಯ ಅವಕಾಶಗಳು ನಮಗೆ ಸಿಗ್ತವೆ ಭಗವಂತನ ಸೇವೆ ಮಾಡಲಿಕ್ಕೆ. ಅದನ್ನು ಉಪಯೋಗಿಸ್ಕೊಳ್ಬೇಕು. ಪ್ರತಿಯೊಂದು ವ್ರತಗಳಾಗಿರ್ಬೋದು, ಪೂಜೆಗಳಾಗಿರ್ಬೋದು, ದೀಪಾರಾಧನೆ ಆಗಿರ್ಬೋದು, ಹಾಗೆ ಗುರುವಿನ ಸೇವೆ ಆಗಿರ್ಬೋದು, ಒಂದಲ್ಲ ಒಂದು ರೀತಿಯಲ್ಲಿ ನಿಮ್ಮ ಜೀವನದಲ್ಲಿ ಅಡಗಿರುವ ಅನೇಕ ರೀತಿಯ ಕೊರತೆಗಳನ್ನು, ದುಃಖಗಳನ್ನು, ಶತ್ರುಗಳನ್ನು ದೂರ ಮಾಡುತ್ತೆ. ಕೆಲವೊಮ್ಮೆ ಮನುಷ್ಯನಿಗೆ ಹೊರಗಿನ ಶತ್ರುಗಳಿಗಿಂತ ಒಳಗಿನ ಭಯ, ಪಾಪ ಬೋಧನೆ, ದುಃಖಗಳೇ ಹೆಚ್ಚು ಕಾಡ್ತಾ ಇರ್ತವೆ. ಅಂತಹ ಆತ್ಮಗಳಿಗೆ ದೇವರು ಕೊಡುವ ಶಾಂತಿಯ ದಾರಿಯೇ ಅಪರ ಏಕಾದಶಿಯ ಅಂತಹ ವ್ರತಗಳಾಗಿರ್ತವೆ ಸ್ನೇಹಿತರೆ. ಹಾಗಾದರೆ ಈ ದಿನ ನೀವು ಏನನ್ನು ಸೇವನೆ ಮಾಡಬೇಕು ಅಂದರೆ ಹಾಲು, ಹಣ್ಣು ಸೇವನೆ ಮಾಡ್ಬೋದು. ನಾವು ಮಾತ್ರೆ ಮೆಡಿಸಿನ್ ತಗೊಳ್ಳೋದಿದೆ ಅಂದರೆ
ಶಾಬಕ್ಕಿ ಸಿಗುತ್ತಲ್ಲ ಅದರ ಕಿಚಡಿಯನ್ನು ಮಾಡಿಕೊಂಡು ತಿನ್ಬೋದು. ಹಾಗೆ ಅದರ ಪಾಯಸವನ್ನು ಕೂಡ ತಯಾರಿ ಮಾಡಿಕೊಂಡು ನೀವು ಇವತ್ತಿನ ದಿನ ಸೇವನೆ ಮಾಡ್ಬೋದು. ರಾತ್ರಿ ಕೂಡ ನೀವು ಅನ್ನವನ್ನು ಸೇವನೆ ಮಾಡಬಾರ್ದು. ಏಕಾದಶಿ ಆಚರಣೆ ಮಾಡಿದ ದಿನ ಮಾರನೇ ದಿನ ಪಾರಾಯಣ ಮುಗಿಸ್ಕೊಂಡು ಭಗವಂತನ ಪೂಜೆ ಎಲ್ಲ ಮುಗಿಸ್ಕೊಂಡು ನೀವು ನಿಮ್ಮ ಕೈಲಾದ ಯಾವುದೇ ರೀತಿ ಒಂದು ನೈವೇದ್ಯವನ್ನು ಮಾಡಿ ಅರ್ಪಣೆ ಮಾಡಿ ಅದನ್ನೇ ನೀವು ಸೇವನೆ ಮಾಡ್ಬೋದು. ಹಾಗೆ ಆ ದಿನ ಕೈಲಾದರೆ ಏನಾದರೂ ಒಂದು ದಾನದ ಸೇವೆಯನ್ನು ಮಾಡಿ, ಒಂದು ಹಸುವಿಗೆ ಒಂದು ರೊಟ್ಟಿಯನ್ನು ತಿನ್ನಿಸುವ ಮೂಲಕ, ನಾಯಿಗೆ ಒಂದು ಬಿಸ್ಕೆಟೋ ಬ್ರೆಡ್ಡೋ ರೊಟ್ಟಿನೋ ಕೊಡುವುದರ ಮೂಲಕ ಕೂಡ ನೀವು ಆ ದಿನ ದಾನದ ಸೇವೆಯನ್ನು ಮಾಡ್ಬೋದು. ಇರುವೆಗಳಿಗೆ ಸಕ್ಕರೆ ಹಾಕೋದು, ಇಲ್ಲ ನಿಸ್ಸಹಾಯಕರಿಗೆ ಊಟ ಕೊಡಿಸೋದು, ನೀರು ಕೊಡಿಸೋದು, ಈ ರೀತಿಯಾಗಿ ಒಂದು ಸೇವೆ ಮಾಡಬೇಕು. ದೊಡ್ಡ ದೊಡ್ಡ ದಾನಗಳನ್ನು ಮಾಡಲಿಕ್ಕಾಗಲ್ಲ ಅಂದರೆ ಈ ದಾನಗಳಿಂದನೂ ಕೂಡ ಭಗವಂತ ಆ ದೊಡ್ಡ ದಾನಗಳು ಮಾಡಿದಾಗ ಏನು ಪುಣ್ಯ ಸಿಗುತ್ತಲ್ಲ ಅದು ಈ ಒಂದು ದಾನದಿಂದನೂ ಕೂಡ ಆ ಭಗವಂತ ಸಂತೃಪ್ತನಾಗಿ ನಿಮಗೆ ಆಶೀರ್ವಾದವನ್ನು ಮಾಡ್ತಾರೆ ಸ್ನೇಹಿತರೆ. ಏಕಾದಶಿಯ ಮಹತ್ವವನ್ನು ಹಾಗೆ ಆಚರಣೆಯನ್ನು ಹೇಗೆ ಸರಳವಾಗಿ ಮಾಡಿಕೊಳ್ಬೇಕು ಸಮಯ ಕೂಡ ತಿಳಿಸಿದ್ದೀನಿ. ನೀವು ಖಂಡಿತ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಸಾಧ್ಯ ಮಾಡ್ಕೊಳ್ಳಿ. ಪೀರಿಯಡ್ಸ್ ಆಗಿದ್ದೀನಿ, ಇಲ್ಲ ನಮ್ಮ ಮನೆಯಲ್ಲಿ ಏನಾದರೂ ಸೂತಕ ಇದೆ, ನಾವು ಮಾಡ್ಬೋದಾ ಉಪವಾಸದ ಆಚರಣೆ ಅಂದರೆ ಖಂಡಿತ ಉಪವಾಸದ ಆಚರಣೆಯನ್ನು ಮಾಡಿ ಹರಿನಾಮ ಸ್ಮರಣೆ ಮಾಡಬೇಕು. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ ಅನ್ನುವ ಹರಿನಾಮ ಸ್ಮರಣೆಯನ್ನು ಯಥೇಚ್ಛವಾಗಿ ಮಾಡಬೇಕು. ಒಳ್ಳೆಯದನ್ನೇ ಯೋಜಿಸಬೇಕು. ಯಾರಿಗೂ ಕೂಡ ಕೆಟ್ಟದನ್ನು ಬಯಸಬಾರ್ದು, ಕೆಟ್ಟ ಮಾತುಗಳನ್ನು ಆಡಬಾರ್ದು. ಮನಸ್ಸಲ್ಲಿ ಕೆಟ್ಟ ಆಲೋಚನೆಗಳು ಮೂಡದಂತೆ ನೋಡ್ಕೊಳ್ಬೇಕಾಗತ್ತೆ. ಇದೆ ಡೇಟ್ ಆಗಿದ್ದೀರಾ ಅಂದರೆ ಖಂಡಿತ ಭಗವಂತನನ್ನು ಮುಟ್ಟಬಾರ್ದು. ಅವರಿಗೆ ಸಂಬಂಧಪಟ್ಟ ಯಾವುದೇ ರೀತಿ ನೈವೇದ್ಯ ಆಗಿರ್ಬೋದು, ಹೂ ಕಟ್ಟಿ ಕೊಡುವುದಾಗಿರ್ಬೋದು, ಯಾವುದೇ ಕೆಲಸಗಳನ್ನು ಮಾಡಬಾರ್ದು. ಆದರೆ ದೂರದಿಂದಲೇ ಹರಿನಾಮ ಸ್ಮರಣೆ ಮಾಡ್ತಾ ಉಪವಾಸವನ್ನು ಕೈಗೊಂಡು ವ್ರತದ ಆಚರಣೆಯನ್ನು ಮಾಡ್ಬೋದು ಸ್ನೇಹಿತರೆ, ಏನೂ ತೊಂದರೆ ಇಲ್ಲ. ಏಕಾದಶಿಯ ಒಂದು ಆಚರಣೆ ಮಾಡಲಿಕ್ಕೆ ಯಾವುದೇ ರೀತಿ ಸೂತಕ ಆಗಿರ್ಬೋದು, ಮೈಲಿಗೆ ಆಗಿರ್ಬೋದು ಅಡ್ಡ ಬರೋದಿಲ್ಲ. ಹಾಗಾಗಿ ಏಕಾದಶಿಯ ಆಚರಣೆ ಸಂಪೂರ್ಣವಾಗಿ ಕೊನೆಗೊಳ್ಳಬೇಕು ಅಂದರೆ ಕಥೆಯನ್ನು ಕೂಡ ಪಾರಾಯಣ ಮಾಡಬೇಕಾಗತ್ತೆ. ಹಾಗಾಗಿ ಇಲ್ಲಿ ಒಂದು ಸುಂದರ ಕಥೆ ಕೂಡ ಅದರ ಬಗ್ಗೆ ಇದೆ. ಒಂದು ಸುಂದರ ರಾಜ್ಯದಲ್ಲಿ ಮಹಿಧ್ವಜ ಎಂಬ ರಾಜನಿರ್ತಾನೆ. ಅವನು ತುಂಬ ಧರ್ಮಾತ್ಮ, ಜನರಿಗೆ ಸಹಾಯ ಮಾಡ್ತಾ ಇರ್ತಾನೆ, ಬಡವರ ನೋವನ್ನು ಕೇಳ್ತಾ ಇರ್ತಾನೆ. ಎಲ್ಲರೂ ಅವನನ್ನು ತುಂಬ ಪ್ರೀತಿಸ್ತಾ ಇರ್ತಾರೆ. ಆದರೆ ಅವನ ತಮ್ಮ ವಜ್ರಧ್ವಜನ ಮನಸ್ಸಿನಲ್ಲಿ ನಿಧಾನವಾಗಿ ಅಸೂಯೆ ಬೆಳೆಯತೊಡಗುತ್ತೆ. ನನ್ನ ಅಣ್ಣನಿಗೆ ಎಲ್ಲಿಲ್ಲದ ಗೌರವ ಸಮ್ಮಾನ ಸಿಗ್ತಾ ಇದೆ, ನನಗೆ ಯಾಕೆ ಸಿಗ್ತಾ ಇಲ್ಲ, ಎಲ್ಲರೂ ಅವನನ್ನು ಪ್ರೀತಿಸ್ತಾರೆ ಅಂತ ಹೇಳಿ ಅವನಿಗೆ ಅಸೂಯೆ ಉಂಟಾಗತ್ತೆ. ವಜ್ರಧ್ವಜನು ಯೋಚಿಸ್ತಾ, ಎಲ್ಲರೂ ನನ್ನ ಅಣ್ಣನನ್ನೇ ಯಾಕೆ ಗೌರವಿಸ್ತಾರೆ, ರಾಜ್ಯವೂ ಅವನದೇ, ಪ್ರೀತಿಯೂ ಅವನದೇನಾ ಅನ್ನೋ ರೀತಿಯಲ್ಲಿ ಯೋಚಿಸ್ತಾನೆ. ಆ ಅಸೂಯೆ ನಿಧಾನವಾಗಿ ದ್ವೇಷವಾಗಿ ಬದಲಾಗತ್ತೆ. ಒಂದು ರಾತ್ರಿ ಚಂದ್ರನ ಬೆಳಕು ಕಾಡಿನ ಮೇಲೆ ಬೀಳುತ್ತಿದ್ದಾಗ ವಜ್ರಧ್ವಜನು ತನ್ನ ಅಣ್ಣನನ್ನು ಕಾಡಿಗೆ ಕರೆದುಕೊಂಡು ಹೋಗ್ತಾನೆ. ಅಣ್ಣನನ್ನು ನಿಧಾನವಾಗಿ ಹಿತವಾದ ಮಾತುಗಳನ್ನು ಆಡ್ತಾ ಅಣ್ಣನನ್ನು ವಂಚಿಸಿ ಅಣ್ಣನನ್ನೇ ಕ್ರೂರವಾಗಿ ಕೊಂದುಬಿಡ್ತಾನೆ. ನಂತರ ಒಂದು ದೊಡ್ಡ ಮರದ ಕೆಳಗೆ ಅವನ ದೇಹವನ್ನು ಹೂತು ಬಿಟ್ಟು ರಾಜ್ಯಕ್ಕೆ ಮರಳ್ತಾನೆ. ಅನ್ಯಾಯವಾಗಿ ಸತ್ತ ಮಹಿಧ್ವಜನ ಆತ್ಮಕ್ಕೆ ಶಾಂತಿಯೇ ಸಿಗೋದಿಲ್ಲ. ಅವನು ಪ್ರೇತಾತ್ಮನಾಗಿ ಆ ಕಾಡಿನಲ್ಲೇ ಅಲೆದಾಡತೊಡಗ್ತಾನೆ. ಹಾಗೆ ಒಂದು ನೋವಿನ ಆರ್ತನಾದದಿಂದ ಕೂಗಲು ಶುರು ಮಾಡ್ತಾನೆ. ರಾತ್ರಿ ಸಮಯದಲ್ಲಿ ವಿಚಿತ್ರ ಶಬ್ದಗಳು ಜನರಿಗೆ ಕೇಳಿಸ್ತಾ ಇರ್ತವೆ. ಅಲ್ಲಿ ಹೋಗುವ ಜನರಿಗೆ ಭಯವಾಗ್ತಾ ಇರುತ್ತೆ. ಆ ಸಮಯವನ್ನು ತಪ್ಪಿಸ್ತಾ ಇರ್ತಾರೆ. ಇಂತಹ ಒಂದು ಆತ್ಮದ ನೋವಿನಿಂದ ಕಿರುಚುತ್ತಿದ್ದ ಮಹಿಧ್ವಜನು, ನನಗೆ ಮುಕ್ತಿ ಬೇಕು, ನನ್ನನ್ನು ಈ ನೋವಿನಿಂದ ಬಿಡಿಸಿ ಅಂತ ಹೇಳಿ ಅಂಗಲಾಚಿ ಪ್ರಾರ್ಥನೆಯನ್ನು ಮಾಡ್ಕೊಳ್ತಾ ಕಿರಿಸ್ತಾ ಇರ್ತಾನೆ. ಒಂದು ದಿನ ಗುರುವಿನ ಆಗಮನ ಆ ಕಡೆಯಿಂದ ಆಗತ್ತೆ. ಅಂದರೆ ಗುರುವೇ ಹಾಗಲ್ವಾ, ಕರುಣಾಮಯ, ದಯಾಮಯ, ಪ್ರೇಮಮಯ ಅಂತ ಹೇಳಲ್ವ ನಾನು. ಹಾಗೆ ಮಹರ್ಷಿಗಳು ಆ ಕಡೆಯಿಂದ ಬರ್ತಾರೆ. ಆ ಕಾಡಿನ ಮೂಲಕ ಒಬ್ಬ ಮಹರ್ಷಿಗಳು ಪ್ರಯಾಣಿಸ್ತಾ ಇರೋದನ್ನು ಅವನು ಗಮನಿಸ್ತಾನೆ. ತಮ್ಮ ದಿವ್ಯ ದೃಷ್ಟಿಯಿಂದ ಅವರು ಆ ಆತ್ಮವನ್ನು ಕೂಡ ನೋಡ್ತಾರೆ, ಅರ್ಥಕೊಳ್ತಾರೆ. ಮಹರ್ಷಿಗಳ ಕಣ್ಣು ಮುಚ್ಚಿ ಧ್ಯಾನ ಮಾಡಿದಾಗ ಅವರಿಗೆ ಎಲ್ಲ ಸತ್ಯ ಗೊತ್ತಾಗುತ್ತೆ. ಅವರು ಆ ಆತ್ಮದ ಬಳಿ ಕರುಣೆಯಿಂದ ಹೇಳ್ತಾರೆ, ಭಯಪಡಬೇಡ, ವಿಷ್ಣುವಿನ ಕೃಪೆಯಿಂದ ನಿನಗೆ ಶಾಂತಿ ದೊರೆಯುತ್ತೆ, ಮುಕ್ತಿ ದೊರೆಯುತ್ತೆ, ನಿನ್ನ ಇಚ್ಛೆ ಈಡೇರುತ್ತೆ, ನಾನು ನಿನಗೆ ಮುಕ್ತಿಯನ್ನು ಕೊಡಿಸ್ತೀನಿ ಅಂತ ಹೇಳಿ ಅವನಿಗೆ ಮಾತನ್ನು ಕೊಡ್ತಾರೆ. ಗುರು ಮಾತು ಕೊಟ್ಟರು ಅಂದರೆ ಯಾವುದೇ ಕಾರಣಕ್ಕೂ ಅವರು ತಮ್ಮ ಮಾತಿನಿಂದ ಹಿಂದೆ ಸರಿಯೋದಿಲ್ಲ ಅಲ್ವಾ ಸ್ನೇಹಿತರೆ. ತಮ್ಮ ಪುಣ್ಯವನ್ನು ಧಾರೆ ಎರೆದಾದರೂ ತನ್ನ ಶಿಷ್ಯನ ಉದ್ಧಾರವನ್ನು ಮಾಡ್ತಾರೆ ಅನ್ನೋದಕ್ಕೆ ಇಲ್ಲೂ ಕೂಡ ನಿಮಗೆ ಸಾಕ್ಷಿ ಸಿಗ್ತಾ ಇದೆ. ಅಂದರೆ ಆ ಗುರುಗಳು ಭಕ್ತಿಯಿಂದ ಅಪರ ಏಕಾದಶಿಯ ವ್ರತವನ್ನು ಆತನಿಗಾಗಿ ಮಾಡಿ ಉಪವಾಸದ ಆಚರಣೆಯನ್ನು ಮಾಡಿ ಹರಿನಾಮ ಸ್ಮರಣೆಯನ್ನು ಮಾಡ್ತಾರೆ. ಶ್ರದ್ಧಾ ಭಕ್ತಿಯಿಂದ ಅಪರ ಏಕಾದಶಿಯ ವ್ರತವನ್ನು ಸಂಪನ್ನಗೊಳಿಸಿ ದಿನಪೂರ್ತಿ ಆ ಮಹಾವಿಷ್ಣುವಿನ ನಾಮಸ್ಮರಣೆ ಮಾಡಿ ರಾತ್ರಿ ದೀಪ ಹಚ್ಚಿ ಪ್ರಾರ್ಥನೆ ಮಾಡ್ತಾರೆ. ನಂತರ ಕೈ ಜೋಡಿಸಿ ಹೇಳ್ತಾರೆ, ಪ್ರಭು, ಈ ವ್ರತದಿಂದ ಸಿಗುವ ಎಲ್ಲ ಪುಣ್ಯವನ್ನು ಆ ನೋವಿನ ಆತ್ಮಕ್ಕೆ ಅರ್ಪಿಸ್ತಾ ಇದ್ದೀನಿ. ಈ ಕ್ಷಣವೇ ಆ ನೋವಿನ ಆತ್ಮಕ್ಕೆ ಒಂದು ಮೋಕ್ಷ ಕೊಡಿ ಅನ್ನೋ ರೀತಿಯಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾನೆ. ಆ ಕಾಡಿನಲ್ಲಿ ದಿವ್ಯವಾದ ಒಂದು ಪ್ರಕಾಶ ಕಾಣಿಸ್ಕೊಳ್ಳುತ್ತೆ. ಪ್ರೇತಾತ್ಮದ ಬಂಧನ ಕರಗತೊಡಗುತ್ತೆ. ಮಹಿಧ್ವಜನ ಆತ್ಮಕ್ಕೆ ದಿವ್ಯ ರೂಪ ದೊರೆಯುತ್ತೆ. ಆಕಾಶದಿಂದ ಒಂದು ಪ್ರಕಾಶಮಾನ ವಿಮಾನ ಬಂದು ಆ ಮಹಿಧ್ವಜನನ್ನು ಕರೆದುಕೊಂಡು ಹೋಗುತ್ತೆ. ಈ ಆತ್ಮ ವಿಷ್ಣು ಲೋಕದ ಕಡೆಗೆ ಪ್ರಯಾಣಿಸುತ್ತೆ.
ಅವನ ಮುಖದಲ್ಲಿ ಕಾಂತಿ ತುಂಬಿರುತ್ತೆ. ಗುರುವಿಗೂ ಕೂಡ ತನ್ನ ವ್ರತ ಸಂಪನ್ನವಾಗಿ ಮಹಾವಿಷ್ಣುವಿನ ಕರುಣೆ ಆ ಆತ್ಮಕ್ಕೆ ಕೊಡಿಸಿದ ತೃಪ್ತ ಭಾವ ಸಿಗತ್ತೆ. ಭಕ್ತಿಯಿಂದ ಮಾಡಿದ ಒಂದು ಉಪವಾಸ, ನಂಬಿಕೆಯಿಂದ ಒಂದು ಮಾಡಿದ ಪ್ರಾರ್ಥನೆ ಆತ್ಮಕ್ಕೆ ಮುಕ್ತಿ ಕೊಡಬಲ್ಲ ಶಕ್ತಿಯನ್ನು ಹೊಂದಿರುತ್ತೆ ಸ್ನೇಹಿತರೆ. ಅಪರ ಏಕಾದಶಿ ಅಂದರೆ ಈ ರೀತಿಯ ಒಂದು ಒಳ್ಳೆಯ ಒಂದು ವಿಚಾರವನ್ನು ಹೊಂದಿರ್ತವೆ, ಅಂದರೆ ಉದ್ದೇಶವನ್ನು ಹೊಂದಿರ್ತವೆ. ಹಾಗಾಗಿ ಖಂಡಿತ ನಿಮ್ಮ ಅನೇಕ ರೀತಿಯ ಸಮಸ್ಯೆಗಳನ್ನು ಹೊತ್ತು ಅಲ್ಲಿ ಇಲ್ಲಿ ತಿರುಗಾಡಿ ನೀವು ಹಣ ಖರ್ಚು ಮಾಡಿಕೊಳ್ಳುವ ಬದಲು ನಿಮ್ಮನ್ನೇ ಆ ಭಗವಂತನಿಗೆ ಸಮರ್ಪಣೆ ಮಾಡಿ ಅಪರ ಏಕಾದಶಿ ವ್ರತದ ಆಚರಣೆಯನ್ನು ಮಾಡಿ. ಹಾಗಾಗಿ ಯಾರೋ ನೋವಲ್ಲಿದ್ದಾರೆ, ನಿಮ್ಮ ಮಗು ಒಂದು ನೋವಲ್ಲಿದೆ, ದಾರಿ ತಪ್ತಾ ಇದೆ, ಇಲ್ಲ ಮಕ್ಕಳಾಗಿಲ್ಲ, ಇನ್ನೇನೋ ಕೊರತೆಗಳು ಇದ್ದೇ ಇರ್ತಾವಲ್ವ, ಅವರಿಗೋಸ್ಕರ ಅವ್ರ ಜೀವನದಲ್ಲಿ ಒಳ್ಳೇದಾಗಬೇಕು ಅಂತೇಳಿ ನೀವು ಪ್ರಾರ್ಥನೆ ಮಾಡ್ತಾ ಇದ್ದೀರಾ, ಹಂಬಲಿಸ್ತಾ ಇದ್ದೀರಲ್ವ, ಅವರಿಗೋಸ್ಕರನೂ ನೀವು ಈ ಅಪರ ಏಕಾದಶಿ ವ್ರತದ ಆಚರಣೆಯನ್ನು ಖಂಡಿತ ಮಾಡ್ಬೋದು. ಖಂಡಿತ ಆ ವ್ರತದ ಪುಣ್ಯವನ್ನು ಅವರಿಗೆ ದಾರಿ ಎರೆದು ಕೊಟ್ಟಾಗ ಅವರಲ್ಲಿರುವ ಅನೇಕ ರೀತಿಯ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ. ಹಾಗೆ ಅವರಲ್ಲಿರುವ ಒಂದು ಯಾವುದೇ ರೀತಿಯ ಒಂದು ಸಮಸ್ಯೆ ಇದ್ದರೂ ಪರವಾಗಿಲ್ಲ, ಯಾವುದೇ ರೀತಿ ಅವರು ದಾರಿ ತಪ್ಪಿದ್ರೂ ಪರವಾಗಿಲ್ಲ, ಭಗವಂತ ಸರಿದಾರಿಗೆ ತರ್ತಾರೆ. ವಿಷ್ಣುವಿನ ದೈವಿಕ ಕೃಪೆಯ ಒಂದು ಆಶೀರ್ವಾದ ಅವರ ಮೇಲೆ ಆಗತ್ತೆ. ಅಪರ ಏಕಾದಶಿಯ ರಹಸ್ಯವಾದ ಒಂದು ಮಹತ್ವವನ್ನು ನಿಮಗೆ ತಿಳಿಸಿದ್ದೀನಿ. ಹಾಗಾಗಿ ಪ್ರತಿ ತಿಂಗಳು ಏಕಾದಶಿಗಳು ಬಂದೇ ಬರ್ತವೆ, ಒಂದು ಶುಕ್ಲ ಪಕ್ಷದಲ್ಲಿ, ಒಂದು ಕೃಷ್ಣ ಪಕ್ಷದಲ್ಲಿ. ನಿಮಗೆ ಎರಡೂ ಏಕಾದಶಿಗಳನ್ನು ಮಾಡಲಿಕ್ಕಾಗಲಿಲ್ಲ, ಕೆಲವೊಂದು ಸರಿ ಏಕಾದಶಿ ವ್ರತದ ಆಚರಣೆ ದಿನ ಏನೋ ಸಮಸ್ಯೆ ಇರುತ್ತೆ, ಮಾಡೋಕ್ಕಾಗೋದಿಲ್ಲ, ಆದರೆ ಖಂಡಿತ ಉಪವಾಸ ಆಚರಣೆ ಮಾಡ್ತಾ ಮನದಲ್ಲಿ ಭಕ್ತಿಯ ಶರಣಾಗತಿಯ ಭಾವದಿಂದ ಹರಿನಾಮ ಸ್ಮರಣೆ ಮಾಡ್ತಾ ನೀವು ಆ ದಿನ ಒಂದು ಸೇವೆಯನ್ನು ಮಾಡಿದರೂ ಕೂಡ, ಅಂದರೆ ಉಪವಾಸದ ಸೇವೆಯ ಜೊತೆ ಭಗವಂತನನ್ನು ಸ್ಮರಣೆ ಮಾಡಿದರೂ ಕೂಡ ಏಕಾದಶಿ ವ್ರತದ ಆಚರಣೆ ಮಾಡಿದಷ್ಟೇ ಪುಣ್ಯ ಫಲ ಪ್ರಾಪ್ತಿಯಾಗತ್ತೆ. ಹಾಗಾಗಿ ನಾನು ಇದಕ್ಕೆ ಸೂತಕ ಇಲ್ಲ ಅಂತ ಹೇಳಿದ್ದು ಮಾಡ್ಬೋದು ಮನೆಯಲ್ಲಿ ಯಾವುದೇ ರೀತಿಯ ಒಂದು ಸ್ಥಿತಿಯಲ್ಲಿ. ಆದರೆ ನಿಮ್ಮ ಹೃದಯದಲ್ಲಿ ಆ ವಿಷ್ಣುವಿನ ನೆಲೆಯನ್ನು ಅವ್ರು ಕಿತ್ಕೊಳ್ಳೋಕ್ಕಾಗೋದಿಲ್ಲ. ಹಾಗೆ ನಿಮ್ಮ ಉಪವಾಸವನ್ನು ಕೈ ಬಿಡಿ ಅಂತಲೂ ಹೇಳೋಕ್ಕಾಗೋದಿಲ್ಲ, ಯಾಕಂದರೆ ನಿಮ್ಮ ಸ್ವಂತ ನಿರ್ಧಾರ ಆಗಿರುತ್ತೆ. ಹಾಗಾಗಿ ನೀವು ಈ ವ್ರತದ ಆಚರಣೆಯನ್ನು ಮಾಡಿ ಪುಣ್ಯ ಫಲವನ್ನು ಪ್ರಾಪ್ತಿ ಮಾಡ್ಕೊಳ್ಬೋದು. ನಿಮಗೋಸ್ಕರನೂ ಹಾಗೆ ಇನ್ನೊಬ್ಬರಿಗೋಸ್ಕರನೂ ನೀವು ಪುಣ್ಯ ಫಲವನ್ನು ಪ್ರಾಪ್ತಿ ಮಾಡ್ಕೊಳ್ಬೋದು. ನೀರನ್ನು, ಹಣ್ಣನ್ನು, ಹಾಲನ್ನು ಕುಡಿದೇನೂ ನಾವು ನಿರಾಹಾರವಾಗಿ ಕೂಡ ಮಾಡ್ಬೋದು. ಇಲ್ಲ ನನಗಾಗೋಲ್ಲ, ಸ್ವಲ್ಪ ಸುಸ್ತಾಗುತ್ತೆ, ಆರೋಗ್ಯದಲ್ಲಿ ಸಮಸ್ಯೆ ಇದೆ ಅಂದರೆ ನೀರನ್ನು ಕುಡಿದು ಹರಿನಾಮ ಸ್ಮರಣೆಯೊಂದಿಗೆ ಮಾಡ್ಬೋದು. ಇಲ್ಲ ಹಾಲು ಹಣ್ಣನ್ನು ಸೇವನೆ ಕೂಡ ಮಾಡ್ಬೋದು, ಏನೂ ತೊಂದರೆ ಇಲ್ಲ. ನಿಮ್ಮ ಶಕ್ತಿಯ ಅನುಸಾರ ಭಕ್ತಿಯ ಭಾವ ಮುಖ್ಯ ಆಗುತ್ತೆ ಭಗವಂತನಿಗೆ. ಏಕಾದಶಿಯನ್ನು ಹೇಗೆ ಆಚರಣೆ ಮಾಡಬೇಕು? ತುಳಸಿಯ ಮುಂದೆ ದೀಪವನ್ನು ಬೆಳಗಬೇಕು. ಹಾಗೆ ಒಂದು ಏಕಾದಶಿಯ ಒಂದು ಪ್ರಾರಂಭದ ಸಮಯ, ಅಂತ್ಯದ ಸಮಯ, ಹಾಗೆ ಯಾವ ದಿನ ಆಚರಣೆ ಮಾಡಬೇಕು ಎಲ್ಲವನ್ನು ನಾನು ನಿಮಗೆ ತಿಳಿಸಿದ್ದೀನಿ. ಪಾರಾಯಣ ಸಮಯ ಕೂಡ ನಾನು ನಿಮಗೆ ತಿಳಿಸಿದ್ದೀನಿ, ಪೂರ್ಣವಾಗಿ ನಿಮಗೆ ಅರ್ಥ ಆಗಿದೆ. ಹಾಗೆ ಒಂದು ಸಂಕ್ಷಿಪ್ತವಾದ ಕಥೆಯ ಮಹಿಮೆಯನ್ನು ಕೂಡ ನಾನಿಲ್ಲಿ ವಿವರಿಸಿದ್ದೀನಿ. ಹಾಗೆ ನೀವು ಈಗಾಗಲೇ ಸುಮಾರಷ್ಟು ಏಕಾದಶಿಯ ವಿಡಿಯೋಗಳನ್ನು ನೋಡಿರೋದ್ರಿಂದ ಏಕಾದಶಿ ಆಚರಣೆ ಹೇಗೆ ಮಾಡಬೇಕು ಅಂತೇಳಿ ನಿಮಗೆ ಗೊತ್ತಿದೆ. ಹೊಸೊಬ್ಬರಿಗೆ ಅನುಕೂಲ ಆಗಲಿ ಅಂತೇಳಿ ಇನ್ನಷ್ಟು ಮಾಹಿತಿಯನ್ನು ನಾನಿಲ್ಲಿ ಕೊಟ್ಟಿದ್ದೀನಿ ಸ್ನೇಹಿತರೆ. ಸರಳವಾಗಿ ಆದರೂ ಪರವಾಗಿಲ್ಲ, ಬೆಳಗಿನ ಬೇಗನೆ ಎದ್ದು ಹರಿನಾಮ ಸ್ಮರಣೆಯೊಂದಿಗೆ ಮನೆಯಲ್ಲಿ ತುಪ್ಪದ ದೀಪ ಇಲ್ಲ ಕೊಬ್ಬರಿ ಎಣ್ಣೆ ದೀಪ ಬೆಳಗಿಸುವ ಮೂಲಕ ಪೂಜೆಯನ್ನು ಮುಗಿಸ್ಕೊಂಡು ಯಥಾಶಕ್ತಿಯಾನುಸಾರವಾಗಿ ಒಂದು ನೈವೇದ್ಯವನ್ನು ಮಾಡಿ ಉಪವಾಸದ ಆಚರಣೆಯನ್ನು ಮಾಡ್ತಾ ಆ ದಿನ ಒಳ್ಳೆಯದನ್ನೇ ಯೋಚಿಸ್ತಾ ಹರಿನಾಮ ಸ್ಮರಣೆಯನ್ನು ಮಾಡ್ತಾ ಏಕಾದಶಿಯ ಆಚರಣೆಯನ್ನು ಮಾಡಿ ಹಾಗೆ ಮಾರನೇ ದಿನ ಪಾರಾಯಣವನ್ನು ಮುಗಿಸ್ಕೊಂಡು ನೈವೇದ್ಯವನ್ನು ಅರ್ಪಣೆ ಮಾಡಿ ನೀವು ಕೂಡ ಉಪವಾಸವನ್ನು ಕೈ ಬಿಡ್ಬೋದು. ದಾನದ ಸೇವೆಯನ್ನು ಮಾಡಿ ಯಥಾಭಕ್ತಿ, ಯಥಾಶ್ರದ್ಧೆ, ಯಥಾಯೋಗ್ಯತಾನುಸಾರವಾಗಿ ಇದರ ಸಂಪೂರ್ಣ ವಿವರಣೆಯನ್ನು ನಾನು ಇಲ್ಲಿ ಕೊಟ್ಟಿದ್ದೀನಿ. ಮಾಹಿತಿ ಇಷ್ಟವಾಗಿದೆ ಅಂದರೆ ಕೃತಜ್ಞತಾಪೂರ್ವಕವಾಗಿ ಸಾಯಿರಾಮ್ ಅಂತ ಹೇಳಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗಾದರೆ ಎಲ್ಲರೂ ಸೇರಿ ಹೇಳೋಣ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ಸಾಯಿ 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 ಹರೇ ಹರೇ, ಹರೇ ಬಾಬಾ 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 ಹರೇ ಹರೇ, ಹರೇ ದತ್ತ 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 ಹರೇ ಹರೇ.